ನೀವು ನೋಡ್ತಿದ್ದೀರಾ ಸ್ಟ್ರೀಟ್ ನ್ಯೂಸ್ ಡಾಟ್ ಲೈವ್. ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ. ನಾನೀಗ ಶಿಖಂಡಿ ಸಿನಿಮಾದ ಒಂದು ಪಾತ್ರಧಾರಿ ಚಾಂದಿನಿ ಅವರು ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡಿಸ್ತಾ ಹೋಗೋಣ. ಹಾಯ್, ಹೇಗಿದ್ದೀರಾ? ಹಾಯ್, ನಮಸ್ತೆ. ಚೆನ್ನಾಗಿದ್ದೀವಿ. ಓಕೆ. ಶಿಖಂಡಿ ಸಿನಿಮಾದಲ್ಲಿ ಒಂದು ಪಾತ್ರವನ್ನ ನೀವು ಕೂಡ ನಿರ್ವಹಿಸಿದ್ರಿ. ಸೊ ಅದರ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ಯಾಕೆ ಈ ಸಿನಿಮಾವನ್ನ ಆಯ್ಕೆ ಮಾಡ್ಕೊಂಡ್ರಿ ಅಂತ? ಇದಕ್ಕಂದ್ರೆ ನಾವು ಸಿಕಂಡಿ ಸಿನಿಮಾ ಅಂತ ಹೇಳಿದ್ರೆ ಇದು ಸೌದತ್ತಿ ಎಲ್ಲಮ್ಮನೊಂದು ಅಂದರೆ ಮಹಾಭಾರತದ ಕತೆ ಇದು. ನಾವು ಮಂಗಳಮುಖಿ ಆಗಿದ್ದೀವಿ. ಎಲ್ಲಮ್ಮನ ಕ್ಯಾರೆಕ್ಟರ್ ಸಿಗಬೇಕಂದ್ರೆ ಅಮ್ಮಂದು ಇದು ಆಶೀರ್ವಾದ, ಅಮ್ಮಂದು ಆಶೀರ್ವಾದ, ಆ ಅಮ್ಮಂದು ಆಶೀರ್ವಾದ ಸಿಕ್ಕೈತೆ ಅಂತೇಳಿ ನಾವು ಇದರಲ್ಲಿ ಒಂದು ಜೋಗ್ತಿಯಾಗಿ ಕ್ಯಾರೆಕ್ಟರ್ ಮಾಡಿದ್ವಿ ಸಿಕಂಡಿ ಅಂತೇಳಿ. ಇದು ಮಹಾಭಾರತದ ಭೀಷ್ಮನು ಕತೆ ಇದು ಎಲ್ಲ ಜೋಗ್ತಿ ಕತೆ ಇದು. ಇದರಲ್ಲಿ ನಮಗೊಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದೆ, ಅದಕ್ಕೆ ಮಾಡ್ಬೇಕಂತೇಳಿ ಭಾಳ ಸಂತೋಷ ಆಯಿತು. ಎದಕ್ಕಂದರೆ ನಾವು ಪ್ರತಿ ತಿಂಗಳು ಸೌದತ್ತಿ ಎಲ್ಲಮ್ಮಗೆ ಹೋಗಿ ದರ್ಶನ ಮಾಡ್ಕೊಂಡು ಹುಣ್ಣಿಮೆಗೆ ಹೋಗಿ ಸೌದತ್ತಿ ದರ್ಶನ ಮಾಡಿಕೊಂಡು ಬರ್ತಿದ್ವಿ. ಇವತ್ತು ನಾವು ಒಂದು ಥಿಯೇಟ್ರಲ್ಲಿ ಒಂದು ಸ್ಕ್ರೀನ್ ಮೇಲೆ ನಾವು ಕಾಣಿಸ್ತೀವಿ ಅಂತ ಹೇಳಿದ್ರೆ ಅಮ್ಮಂದು ಆಶೀರ್ವಾದ ಅನ್ಕೊಂಡು. ಶಿಖಂಡಿ ಸಿನಿಮಾವನ್ನ ಜನ ಯಾಕೆ ನೋಡಬೇಕು, ಏನಿದೆ ಇದರಲ್ಲಿ ವಿಶೇಷತೆ ಅಂತ? ಸಿಕಂಡಿ ಸಿನಿಮಾ ಯಾಕೆ ನೋಡಬೇಕು ಅಂತಂದರೆ, ಸಿಕಂಡಿ ಅಂತಂದರೆ ಇದು ಮಹಾಭಾರತದ ಕತೆ. ಇದು ಅವಾಗಲೂ ಜನಕ್ಕೆ ನಮ್ಮನ್ನ ಕೊಡೋ ರೆಸ್ಪೆಕ್ಟ್ ಬೇರೆ, ಇವಾಗಿರೋ ಜನ ರೆಸ್ಪೆಕ್ಟು ಕೊಡೋದಿಲ್ಲ. ಅದಕ್ಕಾಗಿ ಈ ಸಿಕಂಡಿ ಸಿನಿಮಾ ನೋಡಿದ್ರೇನು ನಮ್ಮಂಥ ಮಂಗಳಮುಖಿಯವರಿಗೆ, ನಮ್ಮಂಥ ಜನಗಳಿಗೆ ಥರ ರೆಸ್ಪೆಕ್ಟ್ ಕೊಡಬೇಕಂತೇಳಿ ಇದರಲ್ಲಿ ತೋರಿಸಿದ್ದಾರೆ. ಯಾಕಂದರೆ ಇದರಲ್ಲಿ ತಾಯಿ ಮಗನ ಸೆಂಟಿಮೆಂಟು ಇದೆ, ಇದರಲ್ಲಿ ಭಯಂಕರನೂ ಇದೆ, ಎಂಟರ್ಟೈನ್ಮೆಂಟು ಇದೆ, ಲವ್ ಸ್ಟೋರಿ ಇದೆ, ಮತ್ತು ನಮ್ಮದೇ ಆದಂಥ ಪಾತ್ರನೂ ಇದೆ. ಒಂಥರ ಮಿಕ್ಸ್ಡ್ ಆಫ್ ಎಮೋಷನ್ಸ್ ಅಂತ ಹೇಳ್ಬೋದು ಅಂತ. ಓಕೆ. ನೀವು ಈಗ ಮಾತನಾಡ್ತಾ ಹೇಳಿದ್ರಿ, ನನಗೊಂದು ಪ್ರಶ್ನೆ ಮೂಡಿದ್ದೇನೆಂದರೆ, ಈ ಸಿನಿಮಾವನ್ನ ನೋಡಿ ನಿಮ್ಮನ್ನ ಈಗ ತೃತೀಯ ಲಿಂಗಿಗಳು ಅಂತ ಬೇರೆ ರೀತಿಯೇ ನಿಮ್ಮನ್ನ ಪೋರ್ಟ್ರೇ ಮಾಡ್ತಾರೆ, ನೀಟಾಗಿ ಮಾತನಾಡಿಸೋದಿಲ್ಲ. ಸೊ ಆ ಒಂದು ಮೈಂಡ್ಸೆಟ್ ಏನಾದರೂ ಬದಲಾವಣೆ ಆಗಬಹುದಾ ಅಂತ? ಖಂಡಿತ ಬದಲಾವಣೆ ಆಗುತ್ತೆ. ಎದಕ್ಕಂದರೆ ಇವಾಗಿರೋ ಜನಗಳಲ್ಲಿ ನಮ್ಮನ್ನ ಹೆಸರು ಎಷ್ಟೋ ಹೆಸರಲ್ಲಿದ್ದ ಕರೀತಾರೆ. ಅವಾಗಲ ಜನನೂ ಕರಿತಿದ್ರು, ಸಿಕಂಡಿ, 0.5, 9, ಚೆಕ್ಕ, ಏನೇನೋ ಹೆಸರುಗಳಿದ್ದ ಕರೆಯೋರು. ಈ ಫಿಲಿಮ್ ನೋಡಿದ ಮೇಲೆ ಅಂಥ ಹೆಸರು ಬಳಸ್ದಂಗೆ ನಮ್ಮನ್ನೊಂದು ಗೌರವ ಕೊಡ್ತಾರ ಅಂತೇಳಿ ಅನ್ನಿಸ್ತಾ ಇದೆ. ಈಗ ನೀವೀಗ ಮಾತಾಡ್ತಾ ಹೇಳಿದ್ರೆ ಒಂದಿಷ್ಟು ಹೆಸರುಗಳಿಂದ ನಮ್ಮನ್ನ ಕರೀತಾರೆ ಅಂತ. ಸೊ ಯಾವ ರೀತಿ ನಿಮಗೆ ಸೈಕಾಲಜಿಕಲಿ ಒಂದು ಮೈಂಡ್ಗೆ ಎಫೆಕ್ಟ್ ಆಗುತ್ತೆ ಅಂತ ಆ ರೀತಿ ಕರೆದಾಗ, ಅಥವಾ ಬೇರೆ ರೀತಿ ನಿಮ್ಮನ್ನ ಮಾತಾಡ್ಸೋಕ್ಕೆ ಒಂದಿಷ್ಟು ಜನ ಹೆದರ್ತಾರೆ, ವಿಭಿನ್ನವಾಗಿ ನಿಮ್ಮನ್ನ ನೋಡ್ತಾರೆ. ಸೊ ಅವಾಗ ಏನು ಅನ್ಸುತ್ತೆ ನಿಮಗೆ ಅಂತ? ಮೇಡಮ್, ಅವರು ಕರೀತಾರ ಅಂತೇಳಿ ನಾವು ಬಾಧೆ ಪಟ್ಕೊಂಡು ಹೋಗಿ ಇದು ಮಾಡ್ಕೊಂಡು ಹೋದ್ರೂ ನಾವು ಸಮಾಜಕ್ಕೆ ಮುಂದಕ್ಕೆ ಹೋಗಲ್ಲ. ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ. ನಾಲ್ಕರಲ್ಲಿ ಒಂದು ಹೆಣ್ಣು ಗಂಡು ಯಾವ ಥರ ಬದುಕ್ತಾ ಇದ್ದಾರೆ, ನಾವು ಆ ಥರನ ಬದುಕಬೇಕಂತೇಳಿ ಇದು ಮಾಡ್ತೀವಿ. ನಮ್ಮ ಜನಕ್ಕೆ ಈ ಥರ ಹೆಸರುಗಳು ಕರೆದ ಮೇಲೆ ಅವ್ರಿಗೆ ಸಿಟ್ಟು ಬರ್ತತೆ. ನಮ್ಮದು ಎರಡು ತಾಲಿ ಹೊಡಿತೀವಿ ಅಷ್ಟೇ ಆಗಲಿ, ಅವ್ರ ಕೋಪ ನಾವು ತಟ್ಕೊಳಕ್ಕಾಗಲ್ಲ. ನಮ್ಮ ಕೈ ನಾವೇ ಹೊಡ್ಕೊತೀವಿ, ಆ ಕೋಪ ಅಲ್ಲೇ ನಾವು ಇದು ಮಾಡ್ತೀವಿ. ಶಿವನ ಕೈಯಲ್ಲಿ ಒಂದು ಡಮರುಗ ಇರುತ್ತೆ. ಶಿವನ ಕೈಯಲ್ಲಿ ಒಂದು ಡಮರುಗ ಇರುತ್ತೆ. ಯಾವಾಗ ಅವರು ಅರ್ಧ ಶಿವ ಪಾರ್ವತಿ ಅರ್ಧನಾರೀಶ್ವರಿ ಇದ್ದಂಗೆ ಅವ್ರ ಕೈಯಲ್ಲಿ ಡಮರುಗ ಇರುತ್ತೆ, ನಮ್ಮ ಕೈಯಲ್ಲಿ ಡಮರುಗ ಇರಂಗಿಲ್ಲ. ನಮ್ಮದು ಆ ಡಮರುಗೆ ಅಂತೇಳಿ ನಾವು ಕೈ ಶಬ್ದ ಮಾಡ್ತೀವಿ. ಹಂಗಾಗಿ ನಾವು ಅವ್ರಿಗೇನು ಬೈಯಂಗಿಲ್ಲ. ನಮ್ಮನ್ನ ಹೇಗೆ ಕೆಟ್ಟವಾಗಿ ಹೆಸರು ಶಬ್ದ ನಮಗೆ ತಂದೆ ತಾಯಿ ಒಂದು ಹೆಸರು ಇಟ್ಟಿರ್ತಾರೆ, ನಾವೊಂದು ಹೆಸರು ಬದಲಾವಣೆ ಮಾಡ್ಕೊ, ಒಂದು ಗಂಡಾಗಿ ಬಿಟ್ಟು ಒಂದು ಹೆಣ್ಣಿನ ಭಾವನೆ ಹೊಂದಿರ್ತೀವಿ. ನಮ್ಮ ತಂದೆ ತಾಯಿ ಒಂದು ಹೆಸರು, ನನಗೆ ಎಕ್ಸಾಂಪಲ್ ನಂದೇ ಹೇಳ್ತೀನಿ, ನನಗೆ ಚಾಂದ್ ಅಂತ ಇಟ್ಟಿದ್ದಾರೆ, ನಾನು ಬದಲಾವಣೆ ಆದಮೇಲೆ ಚಾಂದಿನಿ ಅಂತೇಳಿ ಹೆಸರು ಬದಲಾವಣೆ. ಸಮಾಜ 106 ಹೆಸರು ಕರೀತಾರೆ ಮೇಡಮ್. ಹಂಗಾಗಿ ಸ್ವಲ್ಪ ಬಾಧೆ ಆಗ್ತದೆ. ಈಗ ನಿಮಗೆ ಎಷ್ಟನೇ ವರ್ಷದಲ್ಲಿ ಗೊತ್ತಾಗಿದ್ದು, ಹೇಗೆ ಅದು ಬದಲಾವಣೆಗಳಾಗುತ್ತೆ ನಿಮ್ಮ ಇದು ಅಂತ, ಅಂದರೆ ಬಾಡಿಲಿ ಆಗಲಿ ಅಥವಾ ಯಾವ ರೀತಿ ಚೇಂಜಸ್ ಆಗುತ್ತೆ ಅನ್ನುವಂಥದ್ದು? ಇದು ಬಾಡಿಯಲ್ಲಿ ನನಗೆ ಒಂದು 8 ವರ್ಷ 9 ವರ್ಷದಲ್ಲಿದ್ದೆ ನನಗೊಂದು ಹೆಣ್ಣಿನ ಭಾವನೆ. ಎಲ್ಲರೂ ಸ್ಕೂಲಲ್ಲಿ ಸ್ಕೂಲ್ಗೆ ನಮ್ಮ ಅಪ್ಪ ಅಮ್ಮ ಕಳಿಸ್ತಿದ್ರೆ ನನಗೇನೋ ಗಂಡು ಮಕ್ಕಳಲ್ಲಿ ಕೂಡೋಕ್ಕಾಗ್ತಾಯಿಲ್ಲ, ಹೆಣ್ಮಕ್ಳಲ್ಲೇ ಕೂಡಬೇಕು ಅನ್ನಿಸ್ತಿತ್ತು. ಅವಾಗೆ ನನ್ನ ಭಾವನೆಗಳು, ನಾನೇನು ಹೆಣ್ಮಗಳ ಅಂತೇಳಿ ನನ್ನ ಭಾವನೆಗಳು ಚೇಂಜ್ ಆದವು. ಎಲ್ಲರೂ ಸ್ಕೂಲಲ್ಲಾಗಲಿ ಕ್ರಿಕೆಟ್ ಆಡೋದು, ಕಬಡ್ಡಿ ಆಡೋದು, ಆ ಥರ ಆಡ್ತಿದ್ರು ಹುಡುಗರೆಲ್ಲ. ನನಗೆ ಹೆಣ್ಮಕ್ಳ ಜೊತೆ ಕುಂಟೆಬಿಲ್ಲೆ ಆಡೋದು, ಸ್ಲಿಪ್ಪಿಂಗ್ ಆಡೋದು, ಆ ಥರ ನನಗಿಷ್ಟ. ಹಂಗಾಗಿ ನಾನು ಮತ್ತೆ ಮನೆಗೆ ಬಂದಮೇಲೆ ನಮ್ಮ ಅಮ್ಮಗೆ, ನಮ್ಮ ಅಣ್ಣವರು ಎಲ್ಲ
ಏನು ಕೆಲಸ ಮಾಡ್ತೀನಿ, ನಮ್ಮ ಅಮ್ಮಗೆ ಅಡುಗೆ ಮಾಡಿಕೊಡೋದು, ಕಾಯಿ ಪಲ್ಯ ಹೆಚ್ಕೊಡೋದು, ಮುಸ್ರೆ ತೊಳೆದು ಕೊಡೋದು, ಆ ಥರ ನಮ್ಮ ಹೆಣ್ಮಕ್ಳ ಥರ ನಮ್ಮಮ್ಮ ಏನು ಅನಿಸ್ತಿತ್ತು, ನನಗೆ ಹೆಲ್ಪ್ ಮಾಡ್ತಾನೆ ಬಿಡು ಅನಿಸ್ತಿತ್ತು. ನನಗೆಲ್ಲ ಹೆಣ್ಣಿನ ಕೆಲಸಗಳು ಮಾಡ್ಬೇಕಂತೇಳಿ ಇಷ್ಟಪಡ್ತೀನಿ. ಅವಾಗ ಏನಾದರೂ ನಿಮಗೆ ಹೀಯಾಳಿಸಿರೋದು ಏನು ಇವಳು ಅಂತ ಆ ಥರ ಮಾತಾಡಿರೋದು ಇದೆಯಾ ಅಂತ? ಕೆಲವು ಕಡೆ ಏನಾಗುತ್ತೆ ಅಂದರೆ ಸಮಾಜ ದೂರೋದಿಲ್ಲ, ಹೆತ್ತ ತಂದೆ ತಾಯಿ ಕೂಡ ಮನೆಯಿಂದ ಹೊರಗಡೆ ಹಾಕೋ ಸಿಚುವೇಶನ್ಸ್ನ ನಾವು ಎಷ್ಟೋ ನೋಡ್ತೀವಿ. ಸೊ ಆ ರೀತಿ ಆದಾಗ ನೀವೇನಾದರೂ ಆ ಥರ ಅನುಭವ ಪಡ್ಕೊಂಡಿದ್ರೆ ಹೇಗೆ? ನನಗೆ ಆ ಥರ ನಮ್ಮ ಮನೆಗೆ ನಮ್ಮ ಅಕ್ಕಪಕ್ಕದವರು, ಸ್ಕೂಲ್ದಾಗಿರೋ ನಮ್ಮ ಫ್ರೆಂಡ್ಸು ಮತ್ತು ಅವರು ಹುಡುಗರು ಎಲ್ಲ ನಿನ್ನ ಮಗ ಈ ಥರ ಚಕ್ಕ, ಆ ಥರ ಹೆಣ್ಮಗಳು ಮಾಡಂಗೆ ಮಾಡ್ತಾನ, ಅದು ಇದು ಅಂತ ಹೇಳಿದ್ಮೇಲೆ ನಮ್ಮ ಅಮ್ಮಗನೇ ಹೋಗಿ ನನ್ನ ಮಗ ಚಕ್ಕ ಹಾಕ್ತಾನ, ನಿಮ್ಮ ಮಗ ಚಕ್ಕ ಆಗಲ್ತಂತೆ ಅಕ್ಕಪಕ್ಕದವ್ರು ನಮ್ಮಮ್ಮ ಅವರು ಕೂದಲ ಇಟ್ಕೊಂಡು ಜಗಳ ನನ್ನ ಸಲುವಾಗಿ. ನಮ್ಮ ಅಪ್ಪ ಜಗಳ ಹೋಗಿದ್ದಾರೆ, ನಮ್ಮ ಅಕ್ಕನವರು ಜಗಳಕ್ಕೆ ಹೋಗಿ, ನಮ್ಮ ಅಣ್ಣವರು ಜಗಳಕ್ಕೆ ಹೋಗಿದ್ದಾರೆ. ಆ ಜಗಳ ನೋಡಿ ನನ್ನಿದ್ದು ಇವರೆಲ್ಲ ಜಗಳ ಆಡ್ತಾರಲ್ಲ ಅಂತೇಳಿ ದೊಡ್ಡ ದೊಡ್ಡ ಜಗಳಗಳಾಗಿದ್ದಾವೆ, ನೋವು ಪಟ್ಟಿದ್ದೀನಿ ನಾನು. ಸಿಕ್ಕಾಪಟ್ಟೆ ನೋವುಗಳನ್ನ ಅನುಭವಿಸಿ ಇವತ್ತು ಒಂದು ಹಂತದಲ್ಲಿ ನಿಂತಿದ್ದೀರಾ. ಹೌದು. ನಮ್ಮ ಅಪ್ಪ ಅಮ್ಮಗೆ ನನ್ನಿಂದ ಭಾಳಷ್ಟು ಜಗಳ ಆಗ್ತಾವ ಅಂತೇಳಿ ನಮ್ಮ ತಂದೆ ತಾಯಿನೇನು ಹೊರಗೆ ಹಾಕಿಲ್ಲ, ನಾನೇ ಹೊರಗಡೆ ಆಚೆ ಹೋಗ್ಬಿಡೋಣ ಅಂತೇಳಿ ಒಂದು 17 ವರ್ಷ 18 ವರ್ಷಕ್ಕೆ ಮನೆ ಬಿಟ್ಟು ಆಚೆ ಹೋಗ್ಬಿಟ್ಟೆ ನಾನು. ಅಲ್ಲಿ ಮನೆಯಲ್ಲಿ ಇಲ್ಲ, ಈಗ ಅವ್ರ ಸಂಪರ್ಕದಲ್ಲಿದ್ದೀರಾ ಹೇಗೆ? ಇವಾಗ ಸದ್ಯಕ್ಕೆ ಇದ್ದೀನಿ ಅವ್ರ ಮನೆಯಲ್ಲಿ. ನಮ್ಮ ಅಪ್ಪ ಅಮ್ಮ ನನಗೆ ಇವಾಗ ಒಂದು 5 ವರ್ಷ ಹೊರಗಡೆ ಇದ್ದೆ ನಾನು. ಹೊರಗಡೆ ಇದ್ಮೇಲೆ ನಾನು ಒಳ್ಳೆ ಥರ ನಾನು ಎಲ್ಲ ಸೋಷಲ್ ಮೀಡಿಯಲ್ಲಿ ಸಮಾಜ ಸೇವೆ ಮಾಡೋದಕ್ಕೆ ಒಳ್ಳೆ ಸೋಷಲ್ ಮೀಡಿಯಾದಲ್ಲಿ ಬರೋದಕ್ಕೆ ನಾನೊಂದು ಪಾಲಿಟಿಕ್ಸಲ್ಲಿ ಒಂದು ಮಹಿಳಾ ಮೋರ್ಚಲ್ಲಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಒಂದು ಪೋಸ್ಟ್ ತಗೊಂಡಿದ್ದೀನಿ. ಒಳ್ಳೆ ಸಮಾಜ ಸೇವೆಗನೇ ಮಾಡಿದ್ದೀನಿ. ನಾನು ಏನೋ ಒಂದು ಕೆಲಸ ಮಾಡಬೇಕು, ಏನೋ ಒಂದು ಸಾಧಿಸಬೇಕು ಅಂತೇಳಿ ಅದು ನೋಡಿ ನನ್ನ ಫ್ಯಾಮ್ಲಿ ಎಲ್ಲ ನನಗೆ ಎಕ್ಸೆಪ್ಟ್ ಮಾಡಿ, ನಾನೆಲ್ಲ ಕೆಟ್ಟ ಉದ್ದೇಶಕ್ಕೆ ಹೋಗಿಲ್ಲ. ಸ್ವಲ್ಪ ಲೈಂಗಿಕ ವೃತ್ತಿಗೆ ಆ ಥರ ಈ ಥರ ಹೋಗ್ತಾರೆ, ನಾನು ಹೋಗ್ಬಾರ್ದು ಅಂತೇಳಿ ಹೋಗಿಲ್ಲ. ಹಂಗಾಗಿ ನನ್ನ ಫ್ಯಾಮ್ಲಿ ಎಕ್ಸೆಪ್ಟ್ ಮಾಡಿ ನಾನು ಕರ್ಕೊಂಡಿದ್ದಾರೆ. ಸಮಾಜ ಸೇವೆ ಮತ್ತು ಸಿನಿಮಾ, ಯಾಕೆ ಸಿನಿಮಾಗೆ ಬಂದ್ರಿ ಅಂತ? ಸಿನಿಮಾ ಯಾವುದಕ್ಕೆ ಬಂದ್ವಿ ಅಂದರೆ, ನಾವು ಯಾವತ್ತೂ ಇನ್ಸ್ಟಾಗ್ರಾಮಲ್ಲಿ ಇವಾಗ ರೀಲ್ಸ್ ಎಲ್ಲ ಮಾಡ್ಕೊತಿದ್ವಿ, ಟಿಕ್ಟಾಕಲ್ಲಿ ರೀಲ್ಸ್ ಮಾಡ್ತಾಯಿದ್ವಿ. ಸಿನಿಮಾಲಿ ನಮ್ಮ ಹತ್ರ ಕಲೆ ಇದೆ, ನಾವು ಎದರಲ್ಲಿ ಕಡಿಮೆ ಇಲ್ಲ, ನಾವು ತೋರಿಸ್ಕೋಬೇಕು ಅಂತೇಳಿ ನನಗೆ ಸಿನಿಮಾಲಿ ಮಾಡಬೇಕಂತ ಅವಕಾಶ ಬಂತು, ಮಾಡಿದೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಈಗ ಅದೊಂದು ಸ್ವಲ್ಪ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿದೆ. ಈಗಿನ ಜನ್ರೇಷನ್ಸ್ಗಳು ನಿಮ್ಮನ್ನು ನೋಡೋ ಒಂದು ಸ್ವಲ್ಪ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿರ್ಬೋದು. ಬಟ್ ಹಿಂದೆ ಒಂದಿಷ್ಟು ಜನಾಂಗ ಅಥವಾ ಒಂದಿಷ್ಟು ಜನ್ರೇಷನ್ ಆ ರೀತಿನೇ ನೋಡ್ತಾ ಇದೆ. ಅಂದರೆ ಅದು ಈಗ ಬದಲಾವಣೆ ಆಗಬಹುದು, ಬಹುಶಃ ಶಿಖಂಡಿ ಸಿನಿಮಾದ ಮೇಲೆ ಅಂತ ಅನಿಸುತ್ತೆ. ಓಕೆ, ನಿಮ್ಮ ಸಿನಿಮಾ ಪಾತ್ರಗಳು ಒಂದಿಷ್ಟು ಅಂದರೆ ಸವದತ್ತಿ ಯಲ್ಲಮ್ಮನ ಪಾತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ದೇವ್ರದ್ದು ಏನಾದರೂ ಶೂಟಿಂಗ್ಗಳು ಮಾಡಿದ್ದೀರಾ? ಟೆಂಪಲ್ಗೆ ಹೋಗಿದ್ದೀರಾ ಹೇಗೆ? ಇಲ್ಲ ಮೇಡಮ್, ಇದೆಲ್ಲ ಒಂದು ಯಲ್ಲಮ್ಮನ ಗುಡಿಗೆ ಹೋಗಿದ್ದೀವಿ. ಯಲ್ಲಮ್ಮನ ಹತ್ರನೂ ಎಲ್ಲ ಡೈರೆಕ್ಟ್ರು ಗುರುಮೂರ್ತಿ ಸರ್, ಪ್ರೊಟೇಜರ್ ಎಲ್ಲ ಹೋಗಿ ದರ್ಶನ ಮಾಡಿಕೊಂಡು, ಮತ್ತು ಇದು ಇಲ್ಲದೆ ಬೆಂಗಳೂರಲ್ಲಿ ಯಲ್ಲಮ್ಮಂದು ಶೆಡ್ ಹಾಕಿ, ಯಲ್ಲಮ್ಮಂದು ಶೆಡ್ ಮತ್ತು ಶಿವನ ಶೆಡ್ ಹಾಕಿ ಶೆಡ್ಡಲ್ಲೇ ಮಾಡಿದ್ದೀವಿ ಮೇಡಮ್. ಈ ಸಿನಿಮಾವನ್ನ ಮಾಡುವಂಥ ಸಂದರ್ಭದಲ್ಲಿ ಹಿರಿಯರು ನಿಮ್ಮಲ್ಲಿ ಒಂದಿಷ್ಟು ಹಿರಿಯರು ಅಂತ ಇರ್ತಾರೆ, ಅವ್ರ ಜೊತೆ ಏನಾದರೂ ಮಾತನಾಡಿ ಈ ಸಿನಿಮಾವನ್ನ ಆರಂಭ ಮಾಡಿರೋದು ಏನಾದರೂ ಇದೆ? ನಿರ್ದೇಶಕರು ಏನಾದರೂ ಹೇಳ್ಕೊಂಡಿದ್ದೀರಾ ಹಾಗೆ? ಅಂದರೆ ಹಿರಿಯರು ಅಂದರೆ ನಮ್ಮ ಇದರಲ್ಲಿ ಬಂದ್ಬಿಟ್ಟು ಹಿರಿಯರು ಅಂತಂದರೆ ನಮ್ಮ ಪದ್ಮಶ್ರೀ ತಗೊಂಡಿದ್ದ ಜೋಗ್ತಿ ಮಂಜಮ್ಮ ಅವ್ರಿಗನೇ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರದ್ದು ನಿರ್ದೇಶನಲ್ಲಿ ಅವರು ಗುರುವಾಗಿರ್ತಾರೆ, ಅವ್ರ ಶಿಷ್ಯರಾಗಿ ನಾವಿರ್ತೀವಿ. ನಿಮ್ಮನ್ನ ಅರ್ಧನಾರೀಶ್ವರರು ಅಂತ ಕರೀತಾರೆ, ಅಂದರೆ ಶಿವನ ಒಂದು ಪ್ರತಿರೂಪ ಅಂತ. ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ? ಶಿವ ಅಂತಂದರೆ ನಾವು ಫಸ್ಟ್ ಗಂಡಾಗಿ ಹುಟ್ಟಿರ್ತೀವಿ. ಇವಾಗ ಹೆಣ್ಣಾಗಿ ಭಾವನೆಗಳು ಬಂದು 2 ರೂಪ ತಗೊಂಡಿರ್ತೀವಲ್ಲ. ಫಸ್ಟ್ ಹುಟ್ಟಿದಾಗ ಗಂಡಾಗಿರ್ತೀವಿ, ನಾವು ಬೆಳೀತಾ ಹೆಣ್ಣಿನ ಭಾವನೆ ಬಂದು ಹೆಣ್ಣಾಗಿ ಬದಲಾವಣೆ ಆಗಿ ಹೆಣ್ಣಾಗಿ ಚೇಂಜ್ ಆಗುತ್ತೆ. ಅದಕ್ಕಾಗಿ ಇವಾಗ ಶಿವ ಪಾರ್ವತಿಯಾಗಿ ಇಬ್ಬರು ಕಲಿತ್ರೆ ಅರ್ಧನಾರೀಶ್ವರೇ ಅದೇ ಥರ ನಾವು ಅನ್ಕೊಂಡು. ಓಕೆ, ಕೊನೆಯದಾಗಿ ಶಿಖಂಡಿ ಸಿನಿಮಾವನ್ನ ನೋಡೋದಕ್ಕೆ ಒಂದಿಷ್ಟು ಜನ ಪ್ರೇಕ್ಷಕರು ಕಾಯ್ತಾ ಇರ್ಬೋದು. ಅವರಿಗೆ ಒಂದು ಮೇ 15ಕ್ಕೆ ನಿಮ್ಮ ಪರವಾಗಿ ಒಂದು ಕರೆಯೋಲೆಯನ್ನು ಕೊಡೋದಾದ್ರೆ? ಎಲ್ಲರಿಗೆ ನಮಸ್ಕಾರ. ಮೇ 15ಕ್ಕೆ ಶಿಖಂಡಿ ಮೂವಿ, ಇದರಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ, ಜೋಗ್ತಿ ಪಾತ್ರ. ಇದು ಮಹಾಭಾರತದ ಕತೆ, ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ಎಂಟರ್ಟೈನ್ಮೆಂಟ್ ಇದೆ, ಭಯ ಇದೆ, ಒಂದು ತಾಯಿ ಮಗಂದು ಸ್ಟೋರಿನೂ ಇದೆ, ಮತ್ತು ಬಂದ್ಬಿಟ್ಟು ಒಂದು ಲವ್ ಸ್ಟೋರಿನೂ ಇದೆ. ಪ್ರತಿಯೊಂದು ಸ್ಟೋರಿ ಇದೆ. ಪ್ರತಿಯೊಬ್ಬರು ನಮ್ಮ ಕನ್ನಡ
ಪ್ರತಿ ಅದು ಮೇ 15ಕ್ಕೆ ಇಡೀ ಕರ್ನಾಟಕದಲ್ಲಿ ಫಿಲಿಮ್ ರಿಲೀಸ್ ಆಗುತ್ತೆ. ಎಲ್ಲರೂ ಹೋಗಿ ನೀವು ನಿಮ್ಮ ಫ್ಯಾಮ್ಲಿ ಒಟ್ಟಿಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿ ಸಿನಿಮಾಗೆ ಹೋಗಿ ಥಿಯೇಟ್ರಲ್ಲಿ ನೋಡ್ಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಒಳ್ಳೇದಾಗ್ಲಿ. ಈ ಸಿನಿಮಾವನ್ನ ನೋಡಿದ ಮೇಲಾದ್ರೂ ಜನರ ಒಂದು ಮನಸ್ಥಿತಿ ಬದಲಾವಣೆ ಆಗುತ್ತಾ ಅನ್ನೋದನ್ನು ನಾವು ಕಾದು ನೋಡಬೇಕಿದೆ. ಸೊ ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ, ಸ್ಟೇಟ್ ನ್ಯೂಸ್ .live ಬೆಂಗಳೂರು.